ರತ್ನಮ್ಮನ ಅಡುಗೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಕಬಾಬು. ಯಾವ ಥರ ಮಾಡೋಣ ಅಂತ ನೋಡೋಣ. ಬೆಳ್ಳುಳ್ಳಿ ಕಬಾಬ್ಗೆ ಒಂದು 2 ಗಿಂಡೆಯಷ್ಟು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. 5 ಹಸಿರುಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕಮ್ಮಿ ಐತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ರೌಂಡು ತರಿ ಬರೋ ಥರ ರುಬ್ಕೊಂಡು ಬರೋಣ. ಇದು ರುಬ್ಬನ ತನಕ ಒಂದು ಬೇರೆ ಪಾತ್ರೆಗೆ ಕಡಲೆ ಹಿಟ್ಟು 1 ಸ್ಪೂನು, 2 ಸ್ಪೂನು ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು 1 ಸ್ಪೂನು ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಣ. ಈ ರುಬ್ಬಿರೋ ಮಸಾಲೆಯನ್ನು ಸ್ವಲ್ಪ ಉಪ್ಪನ್ನು 1 ಸ್ಪೂನು ಉಪ್ಪನ್ನು ಸೇರಿಸಿ ರುಬ್ಕೊಂಡು ಬಂದಿರೋ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೂ ಮಸಾಲೆಗೂ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ಪುಡಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಒಂದು ಮೊಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾಯಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾಯಿದ್ದೀನಿ. ಇದು ಮಸಾಲೆಯನ್ನು ಸೇರಿಸ್ಕೊಂಡು, ಮೊಟ್ಟೆಯನ್ನು ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ. ಇದು ನೀರನ್ನು ಜಾಸ್ತಿ ಸೇರಿಸಲೇಬಾರ್ದು. ಅದು ರುಬ್ಬನ್ನಾಗ ಒಂದು 2 ಸ್ಪೂನ್ ನೀರು ಹಾಕಿ ರುಬ್ಬಿದ್ದೀನಿ. ಹಂಗಾಗಿ ನಾನು ನೀರು ಸೇರಿಸ್ತಾಯಿಲ್ಲ. ಈ ತೊಳೆದೇ ಇಟ್ಕೊಂಡಿರೋ ಚಿಕನನ್ನು ಅದಕ್ಕೆ ಸೇರಿಸಿ ಎಲ್ಲ ಈ ಥರ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆನಾರ ಇಡಿ. ಅರ್ಧ ಗಂಟೆ ಇಟ್ಟು ನಂತರಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರ್ತದೆ. ಆಗ ಸಾಫ್ಟಾಗಿರ್ತದೆ. ನಿಂಬೆಹಣ್ಣು ಎಲ್ಲ ಹಾಕಿರೋದಕ್ಕೆ ತುಂಬ ರುಚಿಯಾಗೂ ಬರ್ತದೆ. ನೋಡಿ, ಕಾದಿರೋ ಎಣ್ಣೆಗೆ ನೋಡಿ ಬಿಸಿ ಆಗೈತೆ ಎಣ್ಣೆ. ಇವಾಗ ಬಿಡ್ತಾಯಿದ್ದೀನಿ. ಇದು ನೋಡಿ ಒಂದು ಸ್ವಲ್ಪನೂ ಬಿಟ್ಕೊಳ್ಳೋದು ಇಲ್ಲ. ಮಸಾಲೆ ಚೆನ್ನಾಗಿ ಹಿಡಿದಿರ್ತದಲ್ಲ, ಅದಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಇದು ನೋಡಿ ಈ ಥರ ಬೇಯ್ತೈತೆ. ಇದು ಕಮ್ಮಿ ಬೆಂಕಿಯಲ್ಲೇ ಬೇಯಿಸಿ, ಯಾಕೆ ಅಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಲ್ಲ. ಕಮ್ಮಿ ಬೆಂಕಿಯಲ್ಲೇ ತಿರುಗಿಸಿ ಬೇಯಿಸಿ ನಂತರಕ್ಕೆ ನೋಡಿ ಈ ಥರ ಎಲ್ಲ ಒಂದು 8 ಪೀಸು, ಒಂದು 10 ಪೀಸು ನಾನು ಹಾಕಿ ಬೇಯಿಸ್ತಾಯಿದ್ದೀನಿ. ಇದು ಎಲ್ಲ ಬೆಂದಾಯ್ತಾ ಅಂತ ತಿರ್ಸಿ ನೋಡ್ಕೊಳ್ಳಿ. ಚೆನ್ನಾಗಿ ಬೆಂದ ಮೇಲೆ ತೆಗೀರಿ. ಬ್ರೌನ್ ಕಲರ್ ಬರಬೇಕು. 1-2 ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ಅದಕ್ಕೇ ಸೇರಿಸ್ತಾಯಿದ್ದೀನಿ. ನೋಡಿ, ನಾನು ತಿರ್ಸಿ ಬೇಯಿಸ್ತಾಯಿದ್ದೀನಿ. ನೋಡಿ, ಕಲರ್ ಬಂದೈತಿ. ಇನ್ನೂ 1 ಟ್ರಿಪ್ಪನ್ನು ಹಾಕಿ ತೋರಿಸ್ತಾಯಿದ್ದೀನಿ. ಇನ್ನೂ 1 ಟ್ರಿಪ್ಪನ್ನು ಬೇಯಿಸೋದನ್ನು ನೋಡಿ. ಇದು 2ನೇ ಟ್ರಿಪ್ಗೆ ಹಾಕ್ತಾಯಿರೋದು. ಅದೇ ಕಾದಿರೋ ಆಯಲ್ಗೆ ನಾನು 2ನೇ ಟ್ರಿಪ್ಪನ್ನು ಸೇರಿಸ್ತಾಯಿದ್ದೀನಿ. ಈ ಕರ್ಬೇವಿನ ಇನ್ನೊಂದು 2 ಕಡ್ಡಿಯನ್ನು ಕರ್ಬೇವಿನ ಸೊಪ್ಪನ್ನು ಅದಕ್ಕೆ ಹಾಕಿ ಬರೋಣ. ಇದು ಊಟಕ್ಕೆ ತುಂಬ ಬೇಳೆ ಸಾರಿಗೆ. ಈ ಕಬಾಬ್ ಅಂತೂ ತುಂಬ ರುಚಿಯಾಗಿರ್ತದೆ. ಬೇಳೆ ಸಾರಿಗೆ ಯಾರ ನೆಂಟರು ಬಂದರೆ ದಡೀನ ಅಂತ ಮಾಡೋಕ್ಕೆ ಎಲ್ಲ ಪುಡಿಯನ್ನು ಮನೆಯಲ್ಲೇ ಸಿಗುತ್ತೆ. ಈ ಪುಡಿ ಇರುತ್ತೆ. ಒಂದು ಅರ್ಧ ಕೆಜಿ ಚಿಕನ್ ತಂದರೆ ಬೇಳೆ ಸಾರು ನೆಂಚಕ್ಕಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬೆಳ್ಳುಳ್ಳಿ ಕಬಾಬು ಅಂದರೆ ತುಂಬ ಫೇಮಸ್ ಇವಾಗ. ಅದಕ್ಕಾಗಿ ನಮ್ಮ ಮನೇಲೂ ಮಾಡಿದ್ದೀವಿ. ನಿಮ್ಮ ಮನೇಲೂ ಈ ಸಾರಿ ಮಾಡಿ ಇದು ಯಾವ ಥರ ಬಂದಿರ್ತದೆ ಅಂತ ನೀವೊಂದು ಸಾರಿ ನೋಡಿ. ತುಂಬ ರುಚಿಯಾಗಿರ್ತದೆ. ಉಪ್ಪು ಖಾರ ಎಲ್ಲ ಇರ್ತದಲ್ಲ, ಗ್ರೀನ್ ಕಲರೇ ಬರ್ತದೆ. ಆ ರೆಡ್ ಕಲರು ಮಸಾಲೆ ತರೋದು, ಅದು ಸೇರಿಸೋದು, ಅದು ಚೆನ್ನಾಗೇ ಬರಲ್ಲ ಇವಾಗ. ಈಗ ಬೆಳ್ಳುಳ್ಳಿ ಕಬಾಬೇ ಫೇಮಸ್ ಆಗೈತೆ. ಈ ಥರ ನಿಮ್ಮಲ್ಲೂ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.